ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ ಕಾರ್ಮಿಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಸೊ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಸೊ ಇವಾಗ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ. ಸೊ ಇದೇನಂತಂದರೆ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅನ್ನೋದು ತುಂಬ ವರ್ಷಗಳಿಂದ ಇದೆ. ಸೊ ಅದನ್ನು ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾನೇ ಇದ್ದಾರೆ. ಸೊ ನಿಮ್ಗೆ ಇನ್ ಕೇಸ್ ನೀವು ಏನಂತಂದರೆ SSPಯಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ, ಸೊ ಲೇಬರ್ ಕಾರ್ಡಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಪ್ರೊಸೆಸ್ ಮಾಡ್ಕೋಬೋದು. ಸೊ ಅಲ್ಲಿ ನೀವು ಹಾಕಲಿಲ್ಲ ಅಂತಂದರೆ ನಿಮಗೆ ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಕಿದ್ರಪ್ಪ ಅಂತಂದರೆ ಆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಿದೆಯಲ್ಲ, ಸೊ ಅಲ್ಲಿಂದನೇ ಡೈರೆಕ್ಟಾಗಿ ಬಂದುಬಿಡುತ್ತೆ. ಇನ್ ಕೇಸ್ ನೀವು ಹಾಕಿಲ್ಲ ಅಂತಂದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಕೋಬೋದು ಆನ್ಲೈನಲ್ಲೇ. ಸೊ ಅರ್ಜಿ ಸಲ್ಲಿಸೋಕೆ ನೀವೇನಪ್ಪ ಅಂತಂದರೆ ಸಂಘಟಿತ ಕಾರ್ಮಿಕರ ಮಕ್ಕಳಾಗಿರಬೇಕು. ಕಾರ್ಮಿಕರ ಮಾನಸಿಕ ವೇತನ ಏನಪ್ಪ ಅಂತಂದರೆ 35,000ಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 50% ಅಂಕಗಳನ್ನು ಗಳಿಸಿರಬೇಕು. ಅಂತಂದರೆ ನೀವು ಇವಾಗ 10th ಓದ್ತಾ ಇದ್ದೀರಪ್ಪ ಅಂತಂದರೆ 9th 50% ಮಾರ್ಕ್ಸ್ ಇರಬೇಕು. ಸೊ ಮತ್ತು SC ಮತ್ತು ST ಒಂದು ವಿದ್ಯಾರ್ಥಿಗಳಿಗೆ 45%ವರೆಗೂ ಇರುತ್ತೆ. ಕುಟುಂಬದಿಂದ ದ್ವಿತೀಯ ಮಕ್ಕಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಬರುವುದಿಲ್ಲ. ಅಂತಂದರೆ ಒಬ್ಬರಿಗೆ ಮಾತ್ರ ಅರ್ಜಿನ ಸಲ್ಲಿಸ್ಬೋದು, ಇಬ್ಬರು ಕೂಡ ಅರ್ಜಿನ ಸಲ್ಲಿಸೋಕ್ಕೆ ಆಗಲ್ಲ. ಇನ್ ಕೇಸ್ ಇಬ್ಬರು ಜನ ಮಕ್ಕಳಿದ್ರು ಅಂತಂದರೆ. ಸೊ ಅರ್ಜಿನ ಆನ್ಲೈನಲ್ಲಿ ಸಲ್ಲಿಸಬೇಕು. ಸೊ ವೆಬ್ಸೈಟ್ ಬಂದುಬಿಟ್ಟು klwbapps.karnataka.go.in ಅಂತ. ಸೊ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 31/12/2025 ಅಂತಂದರೆ ಡಿಸೆಂಬರ್ 31ರವರೆಗೂ ಟೈಮ್ ಇದೆ. ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನೀವೇನಪ್ಪ ಅಂತಂದ್ರೆ ಅವರ ವೆಬ್ಸೈಟ್ ನಾನು ಹೇಳ್ದಲ್ಲ, ಆ ವೆಬ್ಸೈಟನ್ನು ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅರ್ಜಿಯನ್ನು ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವೇನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.